ಹಾಸನಾಂಬೆ ದರ್ಶನಕ್ಕೆ ಬಂದಂತಹ ಎಚ್ಡಿಕೆಗೆ ಅಗೌರವ ತೋರಲಾಗಿದೆ, ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಅಂತ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಬಂದಂತಹ ಎಚ್.ಡಿ. ಕುಮಾರಸ್ವಾಮಿಗೆ ಅಲ್ಲಿ ಅಗೌರವವನ್ನ ತೋರಲಾಗಿದೆ, ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಜೆಡಿಎಸ್ನಿಂದ ತೀವ್ರ ಪ್ರತಿಭಟನೆ ಆಗಿದೆ. ದೇವಸ್ಥಾನದ ಮುಂಭಾಗದಲ್ಲೇ ಮಳೆ ಮಧ್ಯೆನೆ ಹಾಸನಾಂಬೆ ದೇವಸ್ಥಾನದ ಎದುರಿಗೆ ಪ್ರೊಟೆಸ್ಟ್ ಮಾಡಿರೋದು. ಜಿಲ್ಲಾಧಿಕಾರಿ ಬರಬೇಕು ಅಂತ ಜೆಡಿಎಸ್ ಆಗ್ರಹವನ್ನ ವ್ಯಕ್ತಪಡಿಸಿದೆ. ಮಳೆಯಲ್ಲೇ ಶಾಸಕ ಸ್ವರೂಪ್ ಸೇರಿ ಹಲವರು ಭಾಗಿಯಾಗಿದ್ದಾರೆ. ಪ್ರತಿಭಟನೆಯಲ್ಲಿ ಶಾಮಿಯಾನ ಹಾಕಿಸಿದ್ರು, ಮಳೆಯಲ್ಲೇ ನಿಂತ್ಕೊಂಡಿದ್ದಾರೆ ಜೆಡಿಎಸ್ನ ನಾಯಕರು ಕಾರ್ಯಕರ್ತರು. ಮಳೆಯನ್ನು ಲೆಕ್ಕಿಸದೆ ನಮ್ಮ ನಾಯಕರಿಗೆ ಅಗೌರವ ತೋರಲಾಗಿದೆ, ಕೇಂದ್ರ ಸಚಿವರು ಎಚ್.ಡಿ. ಕುಮಾರಸ್ವಾಮಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆಯಿಂದ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಸ್ಥಳಕ್ಕೆ ಡಿಸಿ ಬರಲೇಬೇಕು ಅಂತ ಪಟ್ಟಣ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಾಸನಾಂಬೆ ದೇಗುಲದ ಎದುರಿಗೆ ಮಂತ್ರಿಗಳು ಬೇರೆ ಏನ್ ಮಾಡ್ತೀರಿ ಅದನ್ನ ಮಾತ್ರ ನಾವು ಕೇಳ್ತಿದ್ದೇವೆ. ಇನ್ನೊಂದನ್ನು ತಮ್ಗೆ ಹೇಳಿ ಬಯಸ್ತೇನೆ, ಇವತ್ತು ಗೋಲ್ಡನ್ ಪಾಸ್ ಯಾರು ಕೊಟ್ಟಿದ್ದೀರಿ ನೀವು? ಗೋಲ್ಡನ್ ಪಾಸ್ ನೋಡಿ, ನಾವು ಮಾಜಿ ಸಚಿವರು, ಇನ್ನೂ ಒಬ್ಬರಿದ್ದಾರೆ ಶಿವರಾಮ್ ಇದ್ದಾರೆ, 7 ಜನ ಮಾಜಿ ಶಾಸಕರಿದ್ದಾರೆ. ಅಲ್ಲಾರಿ ಕನಿಷ್ಠ ನಮಗೆ ಗೋಲ್ಡನ್ ಪಾಸ್ ನೀವು ಹಾಲಿ MLAಗಳಿಗೆ ಯಾರಿಗೆ ಕೊಟ್ಕೊಳ್ತೀರೋ 1000 ಕೊಟ್ಕೊಂಡು 2000 ಕೊಟ್ಕೊಳ್ಳಿ, ಅವ್ರವ್ರ ಕಾರ್ಯಕರ್ತರು ಕೊಟ್ಕೊಂಡಿದ್ದಾರೆ ಸಹಜವಾಗ್ತದೆ. ಮಾಜಿ MLAಗಳಿಗೆ ಮಾಜಿ ಸಚಿವರಿಗೆ ಸರ್ ನೀವೊಂದು 25 ನೀವೊಂದು 50 ಇಟ್ಕೊಳ್ಳಿ. ನಾನೇ ಆಫೀಸ್ಗೆ ಹೋಗಿದ್ದೆ, ಓಯೆ ಹೇಳ್ತಾನೆ ಸರ್ DC ಮೇಡಮ್ ಸರ್ ಅವನ್ನೆಲ್ಲ ಹಂಚ್ತಾ ಇರೋದು, DC ಅವ್ರಿಗೆ ಯಾಕ್ರಿ ಗುಮಾಸ್ತ್ರಿ ಕೆಲಸ? ಇವತ್ತು 3 ವಾರದಿಂದ ಆಡಳಿತ ಸತ್ತು ಹೋಗಿದೆ ಹಾಸನ ಜಿಲ್ಲೆಯಲ್ಲಿ. 3 ವಾರದಿಂದ ಯಾವ ಆಫೀಸ್ಗೆ ಹೋಗಿ ಸರ್ ಸಮೀಕ್ಷೆ ಸರ್ ಅವ್ರು ಹೋಗಿದಾನೋ ಇಲ್ವಾ, ಖಾಲಿ ಇರುತ್ತಲ್ಲ ಟೇಬಲ್ ಸರ್ ಸಮೀಕ್ಷೆಗೆ ಹೋಗಿದ್ದಾರೆ ಸರ್. ಇವರೆಲ್ರಿ ಸರ್ ಹಾಸನಾಂಬಕ್ಕೆ ಹಾಕ್ಬಿಟ್ಟಿದ್ದಾರೆ ಸರ್. ಹಾಗೆ ನೀವು ಆಡಳಿತ ಯಾವಾಗ ನೀವು ಪ್ರಾರಂಭ ಮಾಡೋದು, ನೀವು ಯಾವಾಗ ಮಾಡ್ತೀರಿ? ಇವತ್ತು ನಮ್ಮ ಹಾಲಿ ಶಾಸಕರು ನಮ್ಮ ಸ್ವರೂಪ್ ಅವರಿಗೆ ಎಲ್ಲರಿಗಿಂತ ಹೆಚ್ಚಾಗಿ ಅವಮಾನ ಆಗಿದೆ. ಇವತ್ತು ಜಿಲ್ಲಾ ಸಮಿತಿ ಪುನರ್ರಚನೆ ಆಗಿಲ್ಲ. ಯಾವುದೇ ಜಾತ್ರೆ ಸಮಾರಂಭ ದೇವರ ದರ್ಶನ ಮತ್ತೊಂದು ಆದ್ರೆ ಸ್ಥಳೀಯ ಶಾಸಕರೇ ಅಧ್ಯಕ್ಷರು. ಶಿಷ್ಟಾಚಾರ ಹೆಸರಲ್ಲಿ ಹಾಸನಾಂಬೆ ದೇಗುಲದ ಎದುರಿಗೆ ಹೈಡ್ರಾಮನ್ಯ ಸೃಷ್ಟಿಯಾಗಿದೆ. ಸಚಿವ ಕೃಷ್ಣ ಭೈರೇಗೌಡರು ಹೇಳಿದ್ರೂ ಕೂಡ ಡಿಸಿ ಮಾತ್ರ ಡೋಂಟ್ ಕೇರ್ ಅಂತ ಇದ್ದಾರಲ್ಲಿ. ಜೆಡಿಎಸ್ ಪ್ರತಿಭಟನೆಯನ್ನ ಬಿಡ್ತಾ ಇಲ್ಲ, ಮಳೆ ನಡುವೆಯೇ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಜಿಲ್ಲಾಧಿಕಾರಿ ಸ್ಥಳಕ್ಕೆ ಬರ್ತಿಲ್ಲ, ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವರೇ ಹೋಗಿ ಮನವಿ ಸ್ವೀಕರಿಸಿ ಅಂತ ಡಿಸಿಗೆ ಸೂಚನೆ ಕೊಟ್ಟಿದ್ದಾರೆ. ಸಚಿವರೇ ಹೋಗಿ ಮನವಿಯನ್ನ ಸ್ವೀಕಾರ ಮಾಡಿಕೊಳ್ಳಿ ಅಂತ ಡಿಸಿಗೆ ಹೇಳಿರೋದು. ಸಚಿವರು ಹೋಗ್ತಾ ಇದ್ದಂಗೆ ಕಾರು ಹತ್ತಿ ಜಿಲ್ಲಾಧಿಕಾರಿ ಹೋಗಿದ್ದಾರೆ ಅಲ್ಲಿಂದ. ಜಿಲ್ಲಾಧಿಕಾರಿ ಲತಾ ಕುಮಾರಿ ಹಠದಿಂದ ಭಕ್ತರಿಗೆ ನರಕದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಮೊದಲೇ ಜನಜಂಗುಳಿಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ವೀಕೆಂಡು, ನಾಳೆಯಿಂದ ಸಾಲು ಸಾಲು ರಜೆ. ಈ ಹಿನ್ನೆಲೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಸಹಜವಾಗಿ ಬಂದಿದ್ದಾರೆ. ಈ ಸಮಯದಲ್ಲಿ ರಾಜಕಾರಣಿಗಳು ಅಧಿಕಾರಿಗಳ ನಡುವಿನ ಈ ತಿಕ್ಕಾಟ ಭಕ್ತರಿಗೆ ಪ್ರಾಣ ಸಂಕಟ ಅನ್ನುವಂಥ ರೀತಿಯಲ್ಲಾಗಿದೆ. ಸಾವಿರಾರು ಜನರಿಗೆ ಸಮಸ್ಯೆ ಆಗ್ತಾ ಇದ್ರೂ ಕೂಡ ಜೆಡಿಎಸ್ ಮಾತ್ರ ಪ್ರತಿಭಟನೆ ಕೈ ಬಿಡ್ತಾ ಇಲ್ಲ. ಜೆಡಿಎಸ್ ಪ್ರತಿಭಟನೆ ನಿಲ್ಲಿಸಿ ಭಕ್ತರಿಗೆ ದರ್ಶನವನ್ನ ಕಲ್ಪಿಸ್ತಾ ಇಲ್ಲ. ಜೆಡಿಎಸ್ ಮತ್ತು ಡಿಸಿ ಜಿಲ್ಲಾಧಿಕಾರಿ ಇಬ್ಬರ ಜಗಳದಲ್ಲಿ ಭಕ್ತರಿಗೆ ನರಕಯಾತನೆ ಆಗ್ತಾ ಇದೆ. ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡರು ಅಲ್ಲಿಗೆ ಬರ್ತಾ ಇದ್ದಂಗೆ ಡಿಸಿನೇ ಅಲ್ಲಿಂದ ಕಾರ್ ಹತ್ಕೊಂಡು ಹೋಗ್ಬಿಟ್ರು. ಹೋಗಿ ಮನವಿ ಸ್ವೀಕಾರ ಮಾಡಿ ಜೆಡಿಎಸ್ನವರ ಪ್ರತಿಭಟನೆ ಏನದು ಕೇಳಿಸ್ಕೊಳ್ಳಿ, ಅವರ ಮನವಿ ತಗೊಳ್ಳಿ ಅಂತ ಕೃಷ್ಣ ಭೈರೇಗೌಡರು ಹೇಳಿದ್ರು ಕೂಡ ಸಚಿವರು ಅಲ್ಲಿಂದ ಡಿಸಿ ಲತಾ ಕುಮಾರಿ ಅವರು ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ಸಚಿವರ ಸೂಚನೆಗೂ ಕೂಡ ಕಿಮ್ಮತ್ ಕೊಡದೇನೆ ಅಲ್ಲಿಂದ ಹೋಗ್ಬಿಟ್ರು. ಬೇರೆ ಟೈಮಲ್ಲಾದ್ರೂ ಓಕೆ, ಲಕ್ಷಾಂತರ ಜನ ತಾಯಿ ದರ್ಶನಕ್ಕೆ ಕಾದು ನಿಂತ್ಕೊಂಡಿದ್ದಾರೆ. ಮಳೆ ಬರ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಿದೆ. ಆ ಮಳೆಯಲ್ಲೇ ವಯಸ್ಸಾದಂಥವರು, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಇರ್ತಾರೆ. ಅವರ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗುತ್ತೆ. 2 ಗಂಟೆಗಳ ಬಳಿಕ ಕೊನೆಗೂ ಬಂದ್ರು ಜಿಲ್ಲಾಧಿಕಾರಿ ಸ್ಥಳಕ್ಕೆ. 2 ಗಂಟೆ ನಂತರದಲ್ಲಿ ನಡು ರಸ್ತೆಯಲ್ಲೇ ಕುಳಿತು ಅಹವಾಲು ಕೇಳ್ತಾ ಇದ್ದಾರೆ ಡಿಸಿ. ಡಿಸಿಗೆ ಸಮಸ್ಯೆಯನ್ನ ವಿವರಿಸ್ತಾ ಇದ್ದ ಎ ಮಂಜು ಮತ್ತು ಶಾಸಕ ಸ್ವರೂಪ್ ಅವರು. ಪ್ರತಿಭಟನೆ ನಿರತರಾಗಿದ್ದಂತಹ ಜೆಡಿಎಸ್ ನಾಯಕರು ಕಳೆದ 2 ಗಂಟೆಗಳಿಂದಲೂ ಕೂಡ ದೇವಸ್ಥಾನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೀತಾನೆ ಇತ್ತು.
ನಡು ರಸ್ತೆಯಲ್ಲೇ ಕುಳಿತು ಏನು ಅಂತ ಈಗ ವಿಚಾರಿಸ್ತಾ ಇದ್ದಾರೆ ಡಿಸಿ ಲತಾ ಕುಮಾರಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣಮೂರ್ತಿ, ಕಳೆದ 2 ಗಂಟೆ ಹಿಂದೆ ಬಂದಿದ್ರೆ ಅಟ್ಲೀಸ್ಟ್ 1-2-3 ಸಾವಿರ ಜನ ದರ್ಶನವಾದ್ರೂ ಪಡೆದುಕೊಳ್ತಾ ಇದ್ರು, ಜನರಿಗೆ ಸಮಸ್ಯೆ ಆದ್ರೂ ಕಡಿಮೆ ಆಗ್ತಾ ಇತ್ತು. ಓಕೆ, ಫೈನಲಿ ಬಂದಿದ್ದಾರೆ ಡಿಸಿ. ಪ್ರತಿಭಟನೆ ಕೈ ಬಿಡುವಂತಹ ಸ್ವರೂಪ ಏನಾದ್ರೂ ಕಾಣಿಸ್ತಾ ಇದೆಯಾ? ಅರುಣ್, ದರ್ಶನದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ದರ್ಶನವನ್ನ ಎಲ್ಲ ಭಕ್ತರು ಕೂಡ ಈಗ ಪಡೆದುಕೊಳ್ತಿದ್ದಾರೆ. ಆದ್ರೆ JDS ನ ಶಾಸಕರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ದೇವಸ್ಥಾನದ ಹೊರಗಡೆ ಅಂದ್ರೆ BM ರಸ್ತೆಯ ನಗರಸಭೆ ಎದುರುಗಡೆ ಕೂತು ಸುಮಾರು 2 ಗಂಟೆಯಿಂದನೂ ಕೂಡ ಪ್ರತಿಭಟನೆಯನ್ನ ನಡೆಸಿದ್ರು. ಮಳೆಯನ್ನು ಕೂಡ ಲೆಕ್ಕಿಸದೆ ಹಾಸನ ಶಾಸಕ ಸ್ವರೂಪ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ನಡೆದಿತ್ತು. ಹಾಸನ SP ಮೊಹಮ್ಮದ್ ಸುಜೀತ್ ಆಗಿರ್ಬೋದು, ಕೊಡಗು SP ರಾಮರಾಜನ್ ಆಗಿರ್ಬೋದು ಮತ್ತು ಹಾಸನಾಂಬ ದೇವಾಲಯದ ಆಡಳಿತಾಧಿಕಾರಿ AC ಮಾರುತಿ ಅವರು ಕೂಡ ಬಂದು ಯಾರು ಪ್ರತಿಭಟನಾಕಾರರನ್ನ ಮನವೊಲಿಸುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಯಾವುದೇ ಕಾರಣಕ್ಕೂ DC ಅವರು ಸ್ಥಳಕ್ಕೆ ಬರ್ದೇ ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಹಾಸನಾಂಬ ದೇವಾಲಯಕ್ಕೆ ಬಂದಾಗ ಶಿಷ್ಟಾಚಾರದ ಪ್ರಕಾರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿತ್ತು. ಆದ್ರೆ ಯಾವ ಕಾರಣಕ್ಕೋಸ್ಕರವಾಗಿ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಲಾಯಿತು, ಅವರಿಗೆ ಕನಿಷ್ಠ ಗೌರವವನ್ನು ಕೂಡ ಜಿಲ್ಲಾಡಳಿತ ಕೊಡ್ಲಿಲ್ಲ ಎಂಬ ಆರೋಪದ ಹಿನ್ನೆಲೆ ಇವತ್ತು ಪ್ರತಿಭಟನೆಯನ್ನು ಶುರುವಾಗಿತ್ತು. ಮೊದಲಿನೂ ಕೂಡ ಹಾಸನಾಂಬ ದೇವಾಲಯ ಜಾತ್ರೋತ್ಸವ ಈ ವರ್ಷ ಏನು ಪ್ರಾರಂಭ ಆಯಿತು ಅಲ್ಲಿಂದನೂ ಕೂಡ ಸ್ಥಳೀಯ ಶಾಸಕರನ್ನು ಕೂಡ ಕಡೆಗಣನೆಯನ್ನ ಮಾಡಲಾಗಿದೆ. ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನ ಮಾಡ್ತಿಲ್ಲ. ಕೆಲ ಕಾರ್ಯಕ್ರಮಗಳಲ್ಲಿ ಅವರ ಹೆಸರನ್ನು ಕೂಡ ನಮೂದು ಮಾಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಹೇಳಿದಂತೆ ಯಾವುದೇ ಕೆಲಸವನ್ನು ಕೂಡ ಜಿಲ್ಲಾಡಳಿತ ಗಮನಿಸ್ತಿಲ್ಲ. ಜಿಲ್ಲಾಧಿಕಾರಿಗಳು ಸರ್ವಾಧಿಕಾರ ಧೋರಣೆಯನ್ನು ಕೂಡ ತೋರ್ತಿದ್ದಾರೆ ಎಂಬಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಇವತ್ತು ನಡೆದಿತ್ತು. ನೂರಾರು ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಪೊಲೀಸರ ವಿರುದ್ಧವಾಗಿ ರಣಾಂಗಣ ಕೂಡ ಆದಂತ ಸನ್ನಿವೇಶಗಳು ಇಲ್ಲಿ ಸೃಷ್ಟಿಯಾಯಿತು. ಆದ್ರೆ ಇದೀಗ ಸುಮಾರು 2 ಗಂಟೆ ನಂತರದಲ್ಲಿ ಲತಾ ಕುಮಾರಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಸೂಚನೆ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ಲತಾ ಕುಮಾರಿ ಅವರಿಗೆ ಈಗಾಗಲೇ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್ ಮತ್ತು ಅರಕಲಗೂಡು ಶಾಸಕ ಎ ಮಂಜು ಅವರು ಕೂಡ ಆಗಿದ್ದಂತ ಸಮಸ್ಯೆಗಳ ಬಗ್ಗೆ ಎಲ್ಲವನ್ನು ಕೂಡ ವಿವರವಾಗಿ ಹೇಳ್ತಿದ್ದಾರೆ. ಮೊದಲಿನ ಕೂಡ ನೀವು ಗಮನವನ್ನ ಇಟ್ಕೊಂಡು ಸ್ಥಳೀಯ ಶಾಸಕರನ್ನ ಗಮನ ಕೊಟ್ಟು ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿದೆ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬಂದಂತ ಸಂದರ್ಭದಲ್ಲಿ ಅವರನ್ನು ಕೂಡ ಗೌರವವಾಗಿ ಖಂಡಿತ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಆದ್ರೆ ಸ್ಥಳೀಯ ಶಾಸಕರನ್ನ ಕೈ ಬಿಟ್ಟಿದೆ ಇದಕ್ಕೆಲ್ಲ ಕಾರಣ ಎಂಬಂತ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮುಂದೆ ಇಡ್ತಾರೆ. ಜಿಲ್ಲಾಧಿಕಾರಿಗಳು ಅವರು ಅವತ್ತಿನ ಕುಮಾರಸ್ವಾಮಿ ಅವರು ಬಂದಂತ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರಿಂದ ಅವರಿಗೆ ಶಿಷ್ಟಾಚಾರದ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಿಲ್ಲ. ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದ್ರೆ ಅವರಿಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಅವರಿಗೆ ಸನ್ಮಾನವನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಎಂಬಂತ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಆದ್ರೆ ಇದನ್ನ JDS ನ ನಾಯಕರಿಗೂ ಒಪ್ಕೊಳ್ತಿಲ್ಲ. ಕಾಂಗ್ರೆಸ್ನ ಕೆಲ ಸಣ್ಣ ಪುಟ್ಟ ಮುಖಂಡರುಗಳು ಬರಲಿ ಮತ್ತು ಶಾಸಕರು ಬರಲಿ ಅವರೆಲ್ಲರಿಗೂ ಕೂಡ ನೀವು ಸನ್ಮಾನ ಮಾಡಿದಿರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಂದಂತ ಸಂದರ್ಭದಲ್ಲಿ ಅವರನ್ನು ಕೂಡ ಜಿಲ್ಲಾಡಳಿತ ಇದ್ದಂತ ಎಲ್ಲ ಅಧಿಕಾರಿಗಳು ಕೂಡ ಕರ್ಕೊಂಡು ಹೋಗಿ ಅವರನ್ನ ದರ್ಶನವನ್ನ ಮಾಡಿಸಿ ಅವರಿಗೆ ಪ್ರೋಟೋಕಾಲ್ ಪ್ರಕಾರವಾಗಿ ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಿ ಅವ್ರನ್ನ ಹೊರಗೆ ಕಳಿಸಿದಿರಿ. ಆದ್ರೆ ಕುಮಾರಸ್ವಾಮಿ ಅವರು ಬಂದಾಗ ಮತ್ತು ಅವ್ರ ಜೊತೆ ಸುಮಾರು 10-15 ಶಾಸಕರು ಬಂದಾಗ ಸೌಜನ್ಯಕ್ಕೂ ಕೂಡ ನೀವು ಅವರನ್ನು ಬಂದು ಮಾತಾಡಿಸಿ ಅವರಿಗೆ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡಲಿಲ್ಲ ಎಂಬಂತ ಆಕ್ರೋಶವನ್ನು ಈಗಲೂ ಕೂಡ ಹೊರ ಹಾಕ್ತಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣದಲ್ಲಿ ಮನವೊಲಿಸುವಂತ ಸಾಧ್ಯತೆಗಳು ಇದೆ. ಆದ್ರೂ ಕೂಡ ಕುಮಾರಸ್ವಾಮಿ ಅವರು ಬಂದಾಗ ಈ ಒಂದು ಹಾಸನಾಂಬ ದೇವಾಲಯದಲ್ಲಿ ಅವರಿಗೆ ಗೌರವ ಕೊಡ್ಲಿಲ್ಲ ಎಂಬಂತ ಹಿನ್ನೆಲೆಯಲ್ಲಿ ಶುರುವಾದಂತ ಪ್ರತಿಭಟನೆ ಈಗ ತೀವ್ರ ಸ್ವರೂಪವನ್ನ ಕೆಲ ಪಡೆದುಕೊಂಡು ಇನ್ನೇನು ಜಿಲ್ಲಾಧಿಕಾರಿಗಳಿಂದ ಮನವೊಲಿಸಿದ್ದೆ ಆದ್ರೆ ಕೆಲ ಕ್ಷಣಗಳಲ್ಲಿ ಮುಕ್ತಾಯ ಆಗುವಂತ ಸನ್ನಿವೇಶಗಳಿಗೆ ನಾವು ಕಾಣ್ತಿದ್ದೇವೆ. ಅರುಣ್, ಓಕೆ ಕೃಷ್ಣಮೂರ್ತಿ, ದೇವರ ವಿಚಾರದಲ್ಲಿ ರಾಜಕೀಯ ನಡೀತಾ ಇರುವಂತದ್ದು ನಿಜಕ್ಕೂ ದುರಾದೃಷ್ಟಕರ. ಇದು ಈ ಸಚಿವರು ಕೃಷ್ಣ ಬೈರೇಗೌಡರು ಸೂಚನೆ ಕೊಟ್ಟ ನಂತರದಲ್ಲೂ ಕೂಡ ಯಾಕೆ ಅಲ್ಲಿಂದ ಹೋದ್ರು ಅನ್ನೋದೀಗ ಚರ್ಚೆ ಮಾಡಬೇಕಾಗಿದೆ DC ಅವರು. ಖಂಡಿತ ಅರುಣ್, ಯಾಕೆಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಮೊದಲೇ ಅವರು ಆಗ್ರಹವನ್ನ ಮಾಡಿದಂತ ಪ್ರಕಾರದಲ್ಲಿ ಜಿಲ್ಲಾಧಿಕಾರಿಗಳು ಮೊದಲೇ ಬಂದು ಅವರ ಅಹವಾಲನ್ನ ಮತ್ತು ಅವರ ಮನವಿಯನ್ನ ಸ್ವೀಕರಿಸಿದ್ರೆ ಈ ಮಟ್ಟಕ್ಕೆ ತೀವ್ರ ಸ್ವರೂಪವನ್ನ ಪ್ರತಿಭಟನೆ ಪಡೆದುಕೊಳ್ತಿರ್ಲಿಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳು ಎಕ್ಸಿಟ್ ಗೇಟ್ ನಿಂದ ಹೊರ ಬಂದು ಕೃಷ್ಣ ಬೈರೇಗೌಡರ ಜೊತೆ ಹೊರ ಬಂದು ಅವರ ಕೃಷ್ಣ ಬೈರೇಗೌಡರ ಕಾರು ಹತ್ತಿ ಹೋದ ನಂತರದಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ತಮ್ಮ ಕಾರನ್ನ ಹತ್ತಿ ಹೋದ್ರು. ಆದ್ರೆ ಪ್ರತಿಭಟನಾಕಾರರು ಅಲ್ಲಿಂದ ಕದಲಿಲ್ಲ. ಮಳೆ ಬಂದ್ರು ಕೂಡ ಮಳೆಯಲ್ಲೇ ಪ್ರತಿಭಟನೆಯನ್ನು ನಡೆಸುವಂತ ಸನ್ನಿವೇಶಗಳು ಅಲ್ಲಿ ಸೃಷ್ಟಿಯಾಯಿತು. ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರಲೇಬೇಕು ಎಂಬಂತ ಪಟ್ಟನ್ನು ಹಿಡಿದಿದ್ರು. ಸುಮಾರು 2 ಗಂಟೆ ಹಿಂದಿನ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ರೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ. ಅದು ಜಿಲ್ಲಾಧಿಕಾರಿ ತಡವಾಗಿ ಬಂದಿದ್ದರಿಂದ JDS ನ ಕಾರ್ಯಕರ್ತರುಗಳು ರೊಚ್ಚಿಗೆದ್ದು ಅವರೆಲ್ಲರೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಹೋಗ್ಲಿಕ್ಕೆ ಕಾರಣ ಆದ್ರು. ಜಿಲ್ಲಾಧಿಕಾರಿಗಳು ಏನಾದ್ರು ಮುಂಚೆನೆ ಬಂದಿದ್ರೆ ಈ ರೀತಿಯ ವಾತಾವರಣ ಸೃಷ್ಟಿ ಆಗ್ತಿರ್ಲಿಲ್ಲ. ಹಾಸನ SP ಆಗಿರ್ಬೋದು ಇನ್ನಿತರ ಎಲ್ಲ ಅಧಿಕಾರಿಗಳು ಬಂದು ಪ್ರತಿಭಟನಾಕಾರರನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಯಾವುದೇ ರೀತಿಯ ಫಲ ಕೊಡ್ಲಿಲ್ಲ.
ಜಿಲ್ಲಾಧಿಕಾರಿಗಳ ತಡವಾಗಿ ಬಂದಿದೆ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಪಡೆದುಕೊಳ್ಳಿಕ್ಕೆ ಕಾರಣ ಆಗಿದೆ ಎಂಬಂತ ವಿಚಾರ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಹಾಸನಾಂಬೆಯ ದರ್ಶನದ ವಿಚಾರದಲ್ಲೂ ಕೂಡ ರಾಜಕೀಯ ಮುನ್ನೆಲೆಗೆ ಬಂದಿರುವಂಥದ್ದು, ಅದರಲ್ಲೂ ಕೂಡ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ನಡುವಿನ ತಿಕ್ಕಾಟ ಒಂದಿಷ್ಟು ಅಲ್ಲಿ ನೆರೆದಿರುವಂತಹ ಭಕ್ತರಿಗೆ ಸಮಸ್ಯೆಗಳನ್ನು ತಂದೊಡ್ಡಿರುವಂಥದ್ದು. ಡಿ ಸಿ ಅವರು ಕೂಡ ಈ ಒಂದು ಸಿಚುವೇಶನ್ ಅನ್ನು ಅರ್ಥ ಮಾಡಿಕೊಳ್ಬೇಕಾಗಿತ್ತು. ಬೇರೆ ಒಂದು ಟೈಮ್ನಲ್ಲಾದರೆ ಓಕೆ, ಬಟ್ ಮಳೆ ಬರ್ತಾ ಇದೆ, ಅಪಾರ ಸಂಖ್ಯೆಯಲ್ಲಿ ಜನ ಕಾಯ್ತಾ ಇದ್ದಾರೆ. ಆದರೂ ಕೂಡ ಈಗ ಎಲ್ಲ ಸಮಸ್ಯೆ ಇತ್ಯರ್ಥ ಆಗುವಂತಹ ಸನ್ನಿವೇಶ ಕಾಣಿಸ್ತಾ ಇದೆ.